ನನ್ನ ಹತ್ರಕ್ಕೆ ತುಂಬಾ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಬದುಕಿನ 108 ಅಚೀವ್ಮೆಂಟ್ಗಳ ಹೊಸ್ತಿಲದರಿಗೆ ನಿಂತವರು. ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನೋ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಅವರ ಕಣ್ಣುಗಳಲ್ಲಿನ ಉತ್ಸಾಹ, ಮುಖದಲ್ಲಿನ ಅಮಾಯಕತೆ, ತೋಳುಗಳಲ್ಲಿನ ಆರೋಗ್ಯದೊಳಗಿನ ಉನ್ಮಾದಗಳನ್ನೇ ಪ್ರೀತಿಯಿಂದ ಗಮನಿಸ್ತೀನಿ. ಒಬ್ಬ ಹುಡುಗ 18ರ ಯಂಗ್ ಮ್ಯಾನ್ ನನ್ನನ್ನ ಶ್ರದ್ಧೆಯಿಂದ ಕೇಳ್ತಾನೆ, ಸರ್, ದುಡ್ಡು ಮಾಡೋದು ಹೇಗೆ? ತುಂಬಾ ದುಡ್ಡು ಮಾಡಬೇಕು. ನಾನು ಆ ಹುಡುಗನನ್ನೇ ಪ್ರೀತಿಯಿಂದ ನೋಡ್ತೀನಿ. ನನಗೆ ಕೊಟ್ರೇಶಿ ನೆನಪಾಗ್ತಾನೆ. ಒಂದು ಮಳೆಗಾಲದ ಸಾಯಂಕಾಲ ನಾನು ಜಯನಗರದ ಕಡೆಯಿಂದ ಸೌತ್ ಎಂಡ್ ಸರ್ಕಲ್ಗೆ ಡ್ರೈವ್ ಮಾಡ್ಕೊಂಡು ಬಂದೆ. ಸಿಗ್ನಲ್ ಹತ್ರಕ್ಕೆ ಬರೋ ಹೊತ್ತಿಗೆ ಒಬ್ಬ ಹುಡುಗ ಆ ಟ್ರಾಫಿಕ್ ಮಧ್ಯೆನೇ ನುಸುಳ್ಕೊಂಡು ನನ್ನ ಹತ್ರಕ್ಕೆ ಓಡ್ ಬಂದ. ತಲೆ ತುಂಬಾ ಸಾಯಿಬಾಬಾಗೆ ಇದ್ದ ಹಾಗೆ ಗುಂಗುರು ಕೂದಲಿದ್ವು. ಸರ್, ನಾನು ನಿಮ್ಮ ಜಿಲ್ಲೆಯವನು ಅಂದ. ರಸ್ತೆಯಲ್ಲಿ ನಿಂತು ಮೀಸೆ ಮಾರ್ತೀನಿ, ಮಾಸ್ಕ್ ಮಾರ್ತೀನಿ, ತಮಾಷೆಯಾಗಿ ಕಾಣೋ ಆರ್ಟಿಫಿಷಿಯಲ್ ಉಬ್ಬಹಲ್ಲು, ಕನ್ನಡಕ ಮಾರ್ತೀನಿ. ಬಿಡುವಾದಾಗೆಲ್ಲ ನಿಮ್ಮ ಪತ್ರಿಕೆಗಳನ್ನು ಓದ್ತೀನಿ. ನನ್ನ ಹೆಸರು ಕೊಟ್ರೇಶಿ ಅಂದ. ಹಾಗೆ ಪರಿಚಯವಾದ ಕೊಟ್ರೇಶಿ ಆಮೇಲೆ ತುಂಬಾ ಸಲ ನನ್ನ ಆಫೀಸ್ಗೆ, ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದ. ಅವನಿಗೆ ಸಿನಿಮಾ ನಟನಾಗೋ ಅಭಿಲಾಷೆ ಇತ್ತು. ಆದ್ರೆ ಅದೊಂದಿನ ಚಿತ್ರನಟ ಉಪೇಂದ್ರನನ್ನ ಕಣ್ತುಂಬಾ ನೋಡಬೇಕು ಅನ್ನೋ ಆಸೆಯಿಂದ ಉಪೇಂದ್ರನ ಮನೆ ಪಕ್ಕದಲ್ಲಿರೋ ಬಿಗ್ ಬಜಾರ್ ಕಟ್ಟಡ ಹತ್ತಿ ಬಗ್ ನೋಡ್ತಾ ಇದ್ದಾಗ ನನ್ನ ಅನ್ಫಾರ್ಚುನೇಟ್ ಯಂಗ್ ಫ್ರೆಂಡ್ ಕೊಟ್ರೇಶಿ ಅಷ್ಟು ಎತ್ತರದಿಂದ ಆಯ ತಪ್ಪಿ ಕಾಲು ಜಾರಿ ಬಿದ್ದು ಸತ್ತು ಹೋಗ್ಬಿಟ್ಟ. ಅವನ ಜೇಬ್ನಲ್ಲಿ ಸಿಕ್ಕ ಪುಟ್ಟ ಡೈರಿಲಿ ಆ ಹುಡುಗ ಏನಂತ ಬರ್ಕೊಂಡಿದ್ದ ಗೊತ್ತೇ? ಉಪೇಂದ್ರನ್ ಥರ ಪಾಪ್ಯುಲರ್ ಆಗಬೇಕು, ವಿಜಯ ಸಂಕೇಶ್ವರ್ ಥರ ದುಡ್ಡು ಮಾಡಬೇಕು, ರವಿ ಬೆಳಗೆರೆ ಥರ ಯಶಸ್ಸು ಕಾಣಬೇಕು ಅಂತ ಬರೆದಿಟ್ಕೊಂಡಿದ್ದ. ಅಂಥ ಕೊಟ್ರೇಶಿಗಳು ಊರು ಬಿಟ್ಟು ಬೆಂಗಳೂರಿಗೆ ಬಂದವರು, ಇಲ್ಲಿ ಬದುಕು ಕಟ್ಟಿಕೊಂಡು ಏನನ್ನಾದರೂ ಮಾಡಿ ದೊಡ್ಡ ಸಾಧನೆ ತಮ್ಮದಾಗಿಸ್ಕೋಬೇಕು ಅಂದುಕೊಂಡವರು ಎಷ್ಟು ಸಾವಿರ ಜನ ಇದ್ದಾರೋ. ಅವ್ರ ಪೈಕಿಯೇ ಒಬ್ಬ ಇವತ್ತು ಬಂದು ಎದುರಿಗೆ ನಿಂತು, ಸರ್, ದುಡ್ಡು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾನೆ. ಆ 18 ವರ್ಷದ ಹುಡುಗನಿಗೆ ನಾನು ಹೇಳಿದ್ದೇನು ಗೊತ್ತೇ? ಮೈ ಡಿಯರ್ ಫ್ರೆಂಡ್, ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ. ದುಡ್ಡು ಮಾಡೋಕೆ ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯ. ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯ. ಆದ್ರೆ ಕೆಲಸ ಮಾಡ್ತೀನಿ ಅಂತ ಹೊರಡು, ದುಡಿತೀನಿ ಅಂತ ನಿರ್ಧರಿಸು. ಮಾಡೋ ಕೆಲಸವನ್ನೇ ಎಕ್ಸಲೆಂಟ್ ಆಗಿ, ಉಳಿದವರೆಲ್ಲರಿಗಿಂತ ಭಿನ್ನವಾಗಿ, ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೊರಡು. ನಿನ್ನ ಹಿಂದೆ ದುಡ್ಡು, ಹೆಸರು, ಯಶಸ್ಸು ಎಲ್ಲನೂ ಹೇಗೆ ಸಾಲುಗಟ್ಟಿ ಬರ್ತವೋ ನೋಡು. ಧೈರ್ಯ ಮಾಡು, ಸಾಹಸಿಯಾಗು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ. ಯಶಸ್ಸು ಅನ್ನೋದು ಇಟ್ ಸಿಂಪ್ಲಿ ಫಾಲೋಸ್ ಯು. ಒಂದು ಹಂತದ ಓದು ಮುಗಿಸಿ ನೌಕರಿ ಹುಡುಕೋಕೆ ಶುರು ಮಾಡೋ ಯುವತಿ ಯುವಕರಲ್ಲಿ 2 ಥರದ ಜನ ಇರ್ತಾರೆ. ಮೊದಲನೇ ಅವರು ಗುಮಾಸ್ತರು, ಲೆಕ್ಕ ಬರೆಯೋರು, ಕೊರಿಯರ್ನವರು, ಆಫೀಸ್ ಅಟೆಂಡರ್ಗಳು, ಸಿನಿಮಾ ಯೂನಿಟ್ನಲ್ಲಿ ಕೆಲಸ ಮಾಡೋ ಲೈಟ್ ಬಾಯ್ಸ್. ಇಂಥವರಿಗೆ ಕೆಲಸ ಸಿಕ್ಕಿದ್ದೊಂದು ಪುಣ್ಯ. ಓದಿದ್ದು ಸಾರ್ಥಕ, ಲೈಫ್ ಸೆಟ್ಲ್ ಆಯ್ತು, ಇನ್ನೊಂಚೂರು ಸಂಬಳ ಜಾಸ್ತಿ ಆಗ್ಬಿಟ್ರೆ ಸಾಕೆ ಸಾಕು ಅನ್ನಿಸ್ತಾ ಇರುತ್ತೆ. ದೇ ಆರ್ ಹ್ಯಾಪಿ ಪೀಪಲ್. ಈ ಪ್ರಪಂಚಕ್ಕೆ ಅವ್ರು ಬೇಕೇ ಬೇಕು. ಆದ್ರೆ ಯು ಆರ್ ಎ ಡಿಫರೆಂಟ್ ಪರ್ಸನ್. ನಿಮ್ಗೆ ಹಾಗೆಲ್ಲ ಸುಮ್ಮನೆ ಸೆಟ್ಲ್ ಆದ್ರೆ ಸಾಲದು. ಎಲ್ಲೋ ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡೋ ಕ್ಲರ್ಕ್ ಆದ್ರೆ ಸಮಾಧಾನವಿಲ್ಲ. ನೀವು ಅದರ ಆಚೆಗೆ, ಅದಕ್ಕಿಂತ ಎತ್ತರದ ಹುದ್ದೆಗೆ ತಲುಪೋ ಆಸೆ ಇಟ್ಕೊಂಡಿದ್ದೀರಿ ಅಲ್ವಾ? ಹಾಗಾದ್ರೆ ನನ್ನ ಮಾತು ಕೇಳಿ. ನೀವು ಸೇರ್ಕೊಂಡಿರೋ ಆಫೀಸಿನ ಏಣಿಯಲ್ಲಿ ನೀವು ಎಷ್ಟನೇ ಮೆಟ್ಟಲ್ ಮೇಲೆ ನಿಂತಿದ್ದೀರಿ ಅಂತ ನೋಡ್ಕೊಳ್ಳಿ. ಆ ಏಣಿಯ ಎಷ್ಟನೇ ಮೆಟ್ಟಲ್ ತನಕ ಹತ್ತೋ ಯೋಗ್ಯತೆ ನಿಮಗಿದೆ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಈಗಿರೋ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಪರಿಶ್ರಮ, ಸಾಧನೆ ಮಾಡಿದ್ರೆ ನೀವು ಏಣಿಯ ತುದಿ ತನಕ ಬೆಳೆಯೋ ಚಾನ್ಸ್ ಇದೆಯಾ ಅಂತ ಕೇಳ್ಕೊಳ್ಳಿ. ಚಾನ್ಸ್ ಇದೆ ಅನ್ಸಿದ್ರೆ ಆ ಇಂಡಸ್ಟ್ರಿಯಲ್ಲಿ, ಆ ಟ್ರೇಡ್ನಲ್ಲಿ ನಿಮಗಿಂತ ಹೆಚ್ಚು ತಿಳ್ಕೊಂಡಿರೋ ವ್ಯಕ್ತಿಯ ಪರಿಚಯ ಮಾಡ್ಕೊಳ್ಳಿ.
ಅವರ ಪ್ರೀತಿ, ವಿಶ್ವಾಸ, ಸ್ನೇಹ ಸಂಪಾದಿಸ್ಕೊಳ್ಳಿ. ಅವರು ಆ ಎತ್ತರಕ್ಕೆ ಹೇಗೆ ಬೆಳೆದ್ರು ಅನ್ನೋದನ್ನ ಸ್ಟಡಿ ಮಾಡಿ. ಅವಶ್ಯಕತೆ ಇದೆ ಅನ್ಸಿದ್ರೆ ಆ ಇಂಡಸ್ಟ್ರಿಗೆ ಸಂಬಂಧಿಸಿದ ಕೋರ್ಸ್ಗಳಿಗೆ ಸೇರ್ಕೊಳ್ಳಿ. ಎಕ್ಸ್ಟ್ರಾ ಡಿಗ್ರಿ ಸಂಪಾದಿಸ್ಕೊಳ್ಳಿ. ನಿಮ್ಮದೇ ಮಟ್ಟದ, ನಿಮ್ಮದೇ ಲೆವೆಲ್ನ ಉದ್ಯೋಗಿಗಳ ಜೊತೆನೆ ಉಳಿದು ಬಿಡೋದಕ್ಕಿಂತ ನಿಮಗಿಂತ ಮೇಲ್ಮಟ್ಟದವರ ಒಡನಾಟ ಇಟ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ. ಸಾಹಸಿಗಳಾದವರು somehow or the other ಟಾಪ್ ಮ್ಯಾನ್ ಜೊತೆಗೆ ಒಂದು ಸಂಪರ್ಕ ಸಾಧಿಸ್ಬಿಡ್ತಾರೆ. ಹಾಗಂತ ಯಾರಿಗೋ ಚಮಚಾಗಿರಿ ಮಾಡಿ ನೆಗೆಟಿವ್ ಆದ ರೀತಿಯಲ್ಲಿ ಟಾಪ್ ಮ್ಯಾನ್ ನ ರೀಚ್ ಆಗಬಾರ್ದು. ನಿಮ್ಮ ಅಭಿಲಾಷೆ, ಶ್ರದ್ಧೆ, ಅಭಿರುಚಿ, ಉತ್ಸಾಹ ಇವೆಲ್ಲವುಗಳ ಮೂಲಕ ನೀವು ಬೆಳೆಯೋಕೆ ಆಸೆ ಪಡ್ತಾ ಇದ್ದೀರಿ ಅನ್ನೋದು ಮೇಲ್ನವರಿಗೆ ಅರ್ಥವಾಗ್ತಾ ಹೋಗಬೇಕು. ಶಾರ್ಟ್ ಕಟ್ನ ನಂಬ್ಕೋಬೇಡಿ. ಹಾರ್ಡ್ ವರ್ಕ್ಗೆ ಆಲ್ಟರ್ನೇಟಿವ್ ಇಲ್ಲ. ದೃಢವಾಗಿ, ಸ್ಥಿರವಾಗಿ ಕಾಲೂರ್ತಾ ಏಣಿಯ ಒಂದೊಂದೇ ಮೆಟ್ಲು ಹತ್ತಾ ವರ್ಷದಿಂದ ವರ್ಷಕ್ಕೆ ನಾನು ಬೆಳೀತಿದ್ದೀನ ಅಂತ ಖಚಿತಪಡಿಸ್ಕೋತಾ ಏಣಿಯ ತುದಿ ತಲುಪ್ಕೊಂಡ್ಬಿಡಿ. ಸಾಧನೆ ಅಂದ್ರೆ ಅದು. ಆದ್ರೆ ಫ್ರೆಂಡ್ಸ್, ಏಣಿಯ ತುದಿ ತಲುಪೋದು ಅಷ್ಟು ಸುಲಭದ ಮಾತಲ್ಲ. ಕನಸು ಕಾಣೋದು ಸುಲಭ, ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅನೇಕ ಯುವಕರು ದುಡಿಯೋಕ್ ಮುಂಚೆನೆ, ದಣಿಯೋಕ್ ಮುಂಚೆನೆ ರಿಲ್ಯಾಕ್ಸ್ ಆಗ್ತಾರೆ. ಬಿಸಿಲಿಗೆ ಬೀಳೋಕ್ ಮುಂಚೆನೆ ನೆರಳು ಹುಡುಕ್ತಾರೆ. ತುಂಬಾ ದೊಡ್ಡ ಏಮ್ ಇಟ್ಕೋತಾರೆ. ಆದ್ರೆ ಸ್ಮಾಲ್ ಅಂಡ್ ಶಾರ್ಟ್ ಟಾರ್ಗೆಟ್ಸ್ ನ ಮರೆತು ಬಿಡ್ತಾರೆ. ಪ್ರತಿ ಹಕ್ಕಿನೂ ತನ್ನ ಹೊಟ್ಟೆ ಒಳಗೆ ಮೊಟ್ಟೆ ಮೂಡಿದ ತಕ್ಷಣ ಗೂಡು ಕಟ್ಟಬೇಕು ಅಂತ ನಿರ್ಧರಿಸುತ್ತೆ. ನಿರ್ಧರಿಸಿದ ಕ್ಷಣದಿಂದಲೇ ಅದು ಗೂಡಿಗೆ ಬೇಕಾದ ಒಂದೊಂದೇ ಹುಲ್ಲುಕಡ್ಡಿ ತಂದು ಜೋಡಿಸೋಕ್ ಶುರು ಮಾಡುತ್ತೆ. ಗೂಡು ಅನ್ನೋದು ಮೇಜರ್ ಟಾರ್ಗೆಟ್. ಅದರ ಚುಂಚಿನಲ್ಲಿ ಅದು ಆಯ್ದು ತರೋದು ಕ್ಷಣ ಕ್ಷಣದ ಶಾರ್ಟ್ ಅಂಡ್ ಸ್ಮಾಲ್ ಟಾರ್ಗೆಟ್. 2010ನೇ ಇಸ್ವಿಗೆ ಕಾರ್ ತಗೋತೀನಿ ಅಂತ ಶಪಥ ಮಾಡ್ಬಿಡ್ತೀವಿ. ಆದ್ರೆ ಅದಕ್ಕೋಸ್ಕರ 2007ನೇ ಇಸ್ವಿಯಿಂದಲೇ ಪ್ರತಿನಿತ್ಯ ಒಂದು ಎಕ್ಸ್ಟ್ರಾ ಅವರ್ ಕೆಲಸ ಮಾಡ್ತೀನಿ ಅನ್ನೋ ನಿರ್ಣಯ ತಗೊಳ್ಳೋದಿಲ್ಲ. ಚಿಕ್ಕ ಚಿಕ್ಕ ಟಾರ್ಗೆಟ್ಸೇ ನಮ್ಮನ್ನ ದೊಡ್ಡದೊಂದು ಕನಸಿನ ಸಾಕಾರದ ಕ್ಷಣದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸೋದು. ನಾಟ್ ದಿ ಬಿಗ್ ಡ್ರೀಮ್. ನಿಮಗೆ ಅಮಿತಾಬ್ನ ನೋಡಿದಾಗ ಆಶ್ಚರ್ಯ ಆಗಬಹುದು. SP ಬಾಲಸುಬ್ರಹ್ಮಣ್ಯಂ ಅವರನ್ನ ನೋಡಿದಾಗ ಗ್ರೇಟ್ ಅನ್ಸ್ಬೋದು. ನೀವು ಅದೃಷ್ಟವಂತರು ಅಂತೀರಿ. ದೇವ್ರು ಎಂಥ ರೂಪ ಕೊಟ್ಟಿದ್ದಾನೆ, ಎಂಥ ಕಂಠ ಕೊಟ್ಟಿದ್ದಾನೆ ಅಂತೀರಿ. ಆದರೆ ಇಷ್ಟು ದೊಡ್ಡ ಗಾಯಕರಾಗೋದಕ್ಕೆ SP ಬಾಲಸುಬ್ರಹ್ಮಣ್ಯಂ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅಂತ ಅವರನ್ನ ಕೇಳಿದಿರಾ? ಅಮಿತಾಬ್ ಬಚ್ಚನ್ ಆಗೋದಕ್ಕೋಸ್ಕರ ದಿನಕ್ಕೆ ಎಷ್ಟು ಶೆಡ್ಯೂಲ್ಸ್ ನಲ್ಲಿ ಕೆಲಸ ಮಾಡಿದ್ರು ಅಂತ ವಿಚಾರಿಸಿದ್ರ? ಬಿಲೀವ್ ಮೀ, ಯಾವ ರಂಗದಲ್ಲೂ ದಿನಕ್ಕೆ 18 ತಾಸು ಕೆಲಸ ಮಾಡದೆ ಯಾರೂ ದೊಡ್ಡವರಾಗಿಲ್ಲ. ಇವತ್ತಿನ ಬದುಕು, ಈ ಪ್ರಪಂಚ ನಾವಂದುಕೊಂಡಷ್ಟು ಸರಳವಾಗಿಲ್ಲ. ದೇರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್. ನಿಮ್ಮ ಪಕ್ಕದ ಮನೆಯವನು ನಿಮಗಿಂತ ಜಾಸ್ತಿ ಶ್ರಮ ಪಡ್ತಿದ್ದಾನೆ. ಅವನ ಪಾಲಿಗೆ ಸಕ್ಸಸ್ ಅನ್ನೋದು ಇಟ್ಸ್ ರಿಟನ್ ಆನ್ ದಿ ವಾಲ್. ನಾವಿಲ್ಲಿ ಬೆಚ್ಚಗೆ ನಿದ್ದೆ ಮಾಡ್ತಾ ಇರ್ತೀವಿ. ಈ ಪ್ರಪಂಚ ನಮ್ಮನ್ನ ಇಲ್ಲೇ ಬಿಟ್ಟು ಮುಂದಕ್ಕೆ ಹೊರಟು ಹೋಗ್ತಾ ಇರುತ್ತೆ. ಟೇಕ್ ಇಟ್ ಫ್ರಮ್ ಮೀ, ಈ ಜಗತ್ತಿನಲ್ಲಿ ದುಡಿದೇನೆ ಸತ್ ಹೋಗಿರೋರು ತುಂಬಾ ಜನ ಇದ್ದಾರೆ. ಆದರೆ ದುಡಿದು ಸತ್ ಹೋದವರು ಯಾರೂ ಇಲ್ಲ. ಐ ವರ್ಕ್ 18 hours a day. ಒಂದು ಚಿಕ್ಕ ಯಶಸ್ಸು ಕೂಡ ತುಂಬಾ ಹಾರ್ಡ್ ವರ್ಕ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಮೈ ಮರೆತರೆ ಟಾರ್ಗೆಟ್ ಮಿಸ್ ಆಗಿ ಹೋಗುತ್ತೆ. ಹಾಗೊಂದು ಯಾವುದೋ ಕನಸು ಕಂಡು ಅದನ್ನ ರಿಯಲೈಸ್ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದಾಗಲೇ ಮನುಷ್ಯ ಖಿನ್ನನಾಗ್ತಾನೆ, ಬೇಸರಕ್ಕೆ ಒಳಗಾಗ್ತಾನೆ, ಸುಸ್ತಾಯ್ತು ಅನ್ಸುತ್ತೆ, ಒಬ್ಬಂಟಿಗನಾಗ್ಬಿಟ್ಟೆ ಅನ್ಸುತ್ತೆ, ಕೆಲವೊಂದ್ಸಲ ದುಃಖಿತನಾಗ್ಬಿಡ್ತಾನೆ. ಬೆಳಿಗ್ಗೆ ಒಂದೊಂದ್ಸಲ ಏಳ್ತಲೆ ದುಃಖಿತರಾಗಿ ಹೇಳ್ತೇವೆ. ನಮ್ಮ ಬದುಕು ಹೀಗೊಂದು ನಿಲುಗಡೆಗೆ, ಒಂದು ಸ್ಟೇಲ್ಮೇಟ್ಗೆ ಬಂದು ನಿಂತು ಬಿಡ್ತಲ್ಲ ಅನ್ಸುತ್ತೆ. ಮತ್ಯಾವುದೋ ವೈಯಕ್ತಿಕವಾದ ದುಃಖ, ಖಿನ್ನತೆ, ಕಷ್ಟ, ಕಣ್ಣೀರು, ಒಬ್ಬಂಟಿತನ ನಮ್ಮನ್ನ ಕಾಡ್ತವೆ. ದುಃಖ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ? ಬದುಕಿನ ಹಾದಿಯಲ್ಲಿ ಮೆನಿ ಅ ಟೈಮ್ಸ್ ಯು ಫೀಲ್ ಅಲೋನ್, ಡಿಸಪಾಯಿಂಟೆಡ್, ರಿಜೆಕ್ಟೆಡ್ ಅಂಡ್ ಲೋನ್ಲಿ.